ಕೇಳಿದ್ರು ಅವ್ರು. ಹೌದಪ್ಪ ಅವಾಗ ಏನಂದ್ರಿ ನೀವು? ಗುರುಜವರ ಇವು ಜಾನಪದ ಹಾಡುದು, ಇವು ಚುಣಮುರಿ ಹಾಕಿಸ್ಬೋದು, ಪುಗ್ಗ ಹಾಕಿಸ್ಬೋದು, ಒಂದು ಕಾಲದೊಳಗೆ ಹಾಕಿಸ್ಕೊಂಡಿರ್ಬೋದು. ಕರೆ ಹೌದಾ? ಇಳಿತು ಬಂದ ಮೇಲೆ ತಿಳಿತು ಬರ್ತಿರ್ತದ. ನಿಮ್ಮಂತ ಹಿರಿಯರು ಹೇಳಿದ ಬಳಿಕ ಬಿಟ್ಟಿದ್ರು ಗುರುಜವರ. ದೇವರ ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ ನಾವು ಹಾಕಿಸ್ಕೊಂಡಿಲ್ಲ, ಒತ್ತಾಯ ಪೂರ್ವಕವಾಗಿ ಹಾಕ್ಯಾರ ಅಂತ ಹೇಳಿದೆ. ಅವಾಗ ಗುರುಜವ್ರ ಓಕೆರಿಪ್ಪ. ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಮರಾನಿ ಗ್ರಾಮದಲ್ಲಿ ಹುಟ್ಟಿ ಬಂದಳು ಲಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು. ಹೌದು. ಆ ಹೆಣ್ಣು ಮಗಳು ಎಲ್ಲಿ ಹುಟ್ಟಿದಳು? ಎಲ್ರಿಪ್ಪ? ಉಮ್ರಾಣಿ ಒಳಗೆ ಹುಟ್ಟಾಳ್ರಿಪ್ಪ. ಉಮರಾನಿ ಒಳಗೆ ಹುಟ್ಟಾಳ. ಎಲ್ಲಿ ಹೋದಳು? ಎಲ್ಲಿಗ್ರಿಪ್ಪ? ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗ್ಬೇಕಂತ ಹೊಂಟು ನಿಂತಾಳ. ಹೋಗುವಂತ ಸಂದರ್ಭದಾಗ ಊರಾಗಿನ ಜನ ತಂದೆ ತಾಯಿ ಹೇಳ್ತಾರೆ, ಯವಾ ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಡ, ದಾರಿ ಬಾಳ ದೂರದ, ನಡಬಾರ್ಕ ಯಾರ ದುಷ್ಟರು ಬರ್ತಾರ, ಕೆಡಕರು ಬರ್ತಾರ, ಕೊಲೆಗಡಕರು ಬರ್ತಾರ, ಈ ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಡ ಅಂತ ತಂದೆ ತಾಯಿ ಹೇಳಿದ್ರು ಕೂಡ ಆ ತಂದೆ ತಾಯಿ ಮಾತಿಗೆ ಮೀರಿ ಇಲ್ಲಿ ಕಲ್ಯಾಣ ಪಟ್ಟಣದ ಶರಣರಿಗೆ ಹೋಗಿ ಭೇಟಿಯಾಗಿ ಅಲ್ಲಂ ಪ್ರಭುಗಳ ಆಶೀರ್ವಾದ, ಅಣ್ಣ ಬಸವಣ್ಣವರ ಆಶೀರ್ವಾದ ನಾ ಪಡ್ಕೊಂಡ ಬರ್ತೇನೆ ಹಠ ತೊಟ್ಟು ಎಲ್ಲಿಗೆ ಬಂದು ನಡೆದಳು? ಕಲ್ಯಾಣ ಪಟ್ಟಣಕ್ಕೆ ಬಂದ್ರಿಪ್ಪ. ಕಲ್ಯಾಣ ಪಟ್ಟಣಕ್ಕೆ ಹೋಗುವಂತ ಸಂದರ್ಭದಾಗ ಗುಡ್ಡಗಾಡ ಸಂದರ್ಭ ಹಾಯುವಂತ ಸಂದರ್ಭದಾಗ ಏನ್ ಆಗಿತ್ತು ಅಂತ ಕೇಳಿದ್ರ, ಏನ್ರಿಪ್ಪ? ದಾರಿ ಒಳಗ ದುಷ್ಟ ಕಾಮಕರು ಬೆನ್ ಹತ್ತಿ ಬಿಟ್ಟಿದ್ರು ಪುಣ್ಯಾತ್ಮರಿಗೆ. ಹೌದಪ್ಪ ಹೌದು. ದುಷ್ಟ ಕಾಮಕರು ಬೆನ್ ಹತ್ತಿದ್ರು. ನೋಡ್ಲಕ್ಕರೆ ಹುಡುಗಿ ತರ ಕಾಣ್ಲಕ್ಕತ್ತಲ್ಲ ಲಿಂಗಮ್ಮ. ಹೌದಾ? ಹೋಗುವಂತ ಸಂದರ್ಭದಾಗ ಏನಾಯ್ತು ಅಂತ ಕೇಳಿದ್ರ, 4-5 ಮಂದಿ ದುಷ್ಟ ಕಾಮಕರು ಬೆನ್ ಹತ್ತಿದ್ರು. ಹೌದು. ಹೋಗುವಂತ ಸಂದರ್ಭದಾಗ ಲಿಂಗಮ್ಮ ಹೊಳ್ಳಿ ತಿರುಗಿ ನೋಡಿದ್ರ ಪುಣ್ಯಾತ್ಮರೇ ಮುದುಕಿ ವೇಷ ತೊಟ್ಟು ನಿಂತಿದ್ದಳು. ಹೌದಪ್ಪ ಹೌದು. ಒಂದು ಹೆಜ್ಜೆ ಕಲ್ಲರು ಮುಂದೆ ಬರ್ತಾರ, ಕಾಮಕರು ಮುಂದೆ ಬರ್ತಾರ, ಮುದುಕಿ ವೇಷ ಬಿಟ್ಟಳು, ರಾಕ್ಷಸ ರೂಪ ತೊಟ್ಟು ನಿಂತಳು ಲಿಂಗಮ್ಮ ಪುಣ್ಯಾತ್ಮರಿ. ಹೌದಪ್ಪ ಹೌದಾ. ಅವ್ರು ಏನು ಬೆನ್ನ ಹತ್ತಿ ಬಂದಿರಲ್ಲ, ಯಾವುದೋ ಒಂದು ದೇವ್ ಇದ್ದಂಗ ಕಾತತ್ತು ಹುಡ್ಕೋತ ಹಾದ್ರು. ಹಂಗ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಕಲ್ಯಾಣ ಪಟ್ಟಣಕ್ಕೆ ಬಂದಳು. ಕಲ್ಯಾಣ ಪಟ್ಟಣಕ್ಕೆ ಬಂದು ಅಲ್ಲಂ ಪ್ರಭುಜಿಯವರ ಪಾದಕ್ಕೆ ನಮಸ್ಕಾರ ಮಾಡಿದಳು. ಅವಾಗ ಅಲ್ಲಂ ಪ್ರಭುಗಳು ಹೇಳ್ತಾರ, ಏನಪ್ಪ ತಾಯಿ ಎಲ್ಲಿದಿಂದ ಬಂದಿದೆ, ಇಲ್ಲಿಗೆ ಯಾಕೆ ಬಂದಿದೆ? ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಅಲ್ಲೋಲ ಕಲ್ಲರ್ ಆಗ್ಯದ, ಕೊಂಡಿ ಮಂಚನ ಬಂದ ಅನ್ನ ದಾಸೋಕ್ಕೆಲ್ಲ ತೊಂದರೆ ಮಾಡ್ಲಕತ್ತಾರ. ತಾಯಿ ನೀವೊಬ್ಬಕ್ಕೆ ಹೆಣ್ಣು ಮಗಳ ಬಂದು ಕಲ್ಯಾಣ ಪಟ್ಟಣದ ಶರಣರ ಜೋಡಿ ಬಂದು ನೀ ಏನು ಮಾಡಕ್ಕಿದಿ, ಹೊಟ್ಟಿಗೆ ಏನು ತಿನ್ನಕ್ಕಿದಿ, ಇವ್ರನ್ನ ಸಾಕೋದು ನಮ್ಗೆ ಹೆಚ್ಚಾಗಿತ್ತು ಕಳೆ ಅಲ್ಲಂ ಪ್ರಭುಗಳು ಹೇಳಿದ್ರು. ಅವಾಗ ಏನ್ ಹೇಳ್ತಾರಪ್ಪ ಲಿಂಗಮ್ಮ? ಅವಾಗ ಲಿಂಗಮ್ ಹೇಳ್ತಾಳ ಪುಣ್ಯಾತ್ಮರೇ, ಏನತ್ತಿಪ್ಪ? ಪ್ರಭುಜಿಯವರ ನಿಮ್ಮ ಆಶೀರ್ವಾದ ನಿಮ್ಮ ದಯಾ ಬಂದಿತ್ತಂದ್ರ ಈ ಕಲ್ಯಾಣ ಪಟ್ಟಣ ಶರಣರೆಲ್ಲ ಉಪವಾಸದಾರನಕ್ ಹೋಗ್ಬೇಡ್ರಿ, ಇವರಿಗೆಲ್ಲ ಊಟಕ್ಕೆ ಹಾಕುವಂಗ ನಾನು ಮಾಡ್ಯಾ ಮಾಡ್ತೇನೆ ಅಂತ ಕೂಡಿದ ಮಂದಿ ಕೈ ಎತ್ತಿ ಹೇಳಿದ್ರು ಲಿಂಗಮ್ಮ. ಹೌದಪ್ಪ ಹೌದಾ. ಅವಾಗ ಅಲ್ಲಂ ಪ್ರಭುಗಳು ಅನ್ನ ಬಸವಣ್ಣವ್ರ ತಾರ, ಏನತ್ತಿಪ್ಪ? ತಾಯಿ ಇವರಿಗೆಲ್ಲ ದಾನ ಮಾಡ್ಲಿಕ್ಕೆ ಇವ್ರಿಗೆ ನೀಡ್ಲಿಕ್ಕೆ ನಿನ್ನ ಹಂತಲ್ಲಿ ಏನೈತಂತ ಕೇಳಿದ್ರು. ತನ್ನಲ್ಲಿ ಇರ್ತಕ್ಕಂತ ಪಾತ್ರೆ ಅಂದ್ರೆ ಒಂದು ಬುಟ್ಟಿ ತೆಗೆದು ತೋರಿಸಿದ್ರು. ನನ್ನ ಹತ್ತಲ್ಲಿ 1 ಡಜನ್ ಬಾಳೆ ಹಣ್ಣದಾವ ಅಂತ ಹೇಳಿದ್ರು. ಹೌದಪ್ಪ 12 ಬಾಳೆ ಹಣ್ಣದಾವ. 1 ಡಜನ್ ಅಂದ್ರೆ 12 ಬಾಳೆ ಹಣ್ಣದಾವು. ಇದ್ರ ಎಲ್ಲ ಅವರಿಗೆ ತಿನಿಸಿ ಅವರಿಗೆ ಹೊಟ್ಟೆ ಆನಂದ ಮಾಡ್ತಾರೆ ಅಂತ ಹೇಳಿದ್ರು ಲಿಂಗಮ್ಮ. ಅವಾಗ ಏನ್ ಮಾಡ್ತಾರಪ್ಪ ಗುರುಗಳು? ಅವಾಗ ಅಲ್ಲಂ ಪ್ರಭುಗಳು ಅಣ್ಣ ಬಸವಣ್ಣವ್ರು ನಗಲಾಕತ್ತರವ್ರು. ಯವಾ 1 ಡಜನ್ ಬಾಳೆ ಹಣ್ಣು ತಗೊಂಡು ಈ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಹೆಂಗ ತಿನ್ನಿಸ್ತಿತ್ತಾಯಿ, ಅವ್ರ ಹೊಟ್ಟೆ ಆನಂದ ಹೆಂಗ ಮಾಡ್ತಿತ್ತಾಯಿ ಅಂದಾಗ ಅವಾಗ ಲಿಂಗಮ್ಮ ಎಲ್ಲಾರನು ಸಾಲಿಗೆ ನಿಂದಿರಿಸಿ ಎಲ್ಲಾ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಬಾಳಿಕಾಯಿ ಕೊಡ್ತಾಳ, ಹೊಟ್ಟೆ ತುಂಬುತ್ತಾಳ. ಸಾಕ ಸಾಕ ಅನ್ನುವಷ್ಟು ಬಾಳಿಕಾಯಿ ತಿಂತಾರ ಒಬ್ಬೊಬ್ರು. ಕರೆ ಬುದ್ಧಿಯಾಗ ಬಾಳೆಹಣ್ಣ 1 ಡಜನ್ ಅದಾವ. ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಹೊಟ್ಟೆ ತುಂಬಿ ಆನಂದ ಪಡಿಸಿದಳು ಪುಣ್ಯಾತ್ಮರು ಲಿಂಗಮ್ಮ. ಹೌದಪ್ಪ ಹೌದು. ಅವಾಗ ಹೇಳ್ತಾರ ಅಲ್ಲಂ ಪ್ರಭುಗಳು, ಯಾವ 1 ಡಜನ್ ಬಾಳೆ ಹಣ್ಣಿನೊಳಗೆ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಹೊಟ್ಟೆ ತುಂಬಿಸಿ ಅಂದ್ರ ನೀ ಲಿಂಗಮ್ಮ ಅಲ್ವಾ? ಗುಡ್ಡಾಪುರ ದಾನಮ್ಮ ಆಗತ್ತಲ್ಲ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರು. ಗುಡ್ಡಾಪುರ ದಾನಮ್ಮ ಆದಳು, ಗುಡ್ಡಾಪುರ ದಾನಮ್ಮ ಆದಳು ಪುಣ್ಯಾತ್ಮರು. ಹೌದಪ್ಪ ಹೌದು. ಅನ್ನದಾನೇಶ್ವರಿ ಅನಿಸ್ಕೊಂಡಳು. ಅನ್ನದಾನೇಶ್ವರಿ ಅನಿಸ್ಕೊಂಡಳು. ಹೌದು. ಯೌವನ ಯುವಕ ಯುವತಿ ಮುಪ್ಪಾವಸ್ಥೆ 3 ಹೊತ್ತು ಪೂಜೆಗೊಳ್ತಕ್ಕಂಥ ತಾಯಿ ಗುಡ್ಡಾಪುರ ದಾನಮ್ಮ ಆದಳು ಅಂತೇಳಿ ಇತಿಹಾಸ. ಅದಕ್ಕೆ ಜಗತ್ತಿನೊಳಗ ದಾನ ಶ್ರೇಷ್ಠದ ಅಂತೇಳಿ ಇವತ್ತಿನ ದಿವಸ ನಮ್ಮ ವಾದದ. ಸರ್ಜೋಡಿ ಸಹ ಕಲಾವಿದರು ಧರ್ಮ ಎಲ್ಲೆಲ್ಲಿ ಹೆಂಗ್ ಯಾರ್ಯಾರನ್ನ ಕಾಪಾಡದ. ಇವತ್ತಿನ ದಿವಸ ಧರ್ಮದ ಬಗ್ಗೆ ಹೇಳುದದ ಏನಿಪ್ಪ? ಧರ್ಮ ಅಂದ್ರೆ ಹೆಂಗಿತ್ತು ಅಂತ ಕೇಳಿದ್ರ ಹೆಂಗಿಪ್ಪ? ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ, 4 ಯುಗ. 4 ಯುಗ ಅದ. ಹೌದು. ಈಗ ಕಲಿಯುಗ ಎಷ್ಟ್ ಕಾಲ ಮೇಲೆ ನಿಂತದತ್ತೀರಿ? ಒಂದೇ ಕಾಲ ಮೇಲೆ ನಿಂತದ್ರಿಪ್ಪ. ಇಡೀ ಕಲಿಯುಗ ಇದು ಒಂದೇ ಕಾಲ, ಧರ್ಮದ ಕಾಲ ಮೇಲೆ ಕಲಿಯುಗ ನಿಂತದ. ಹೌದಾ? ಕೃತಾಯುಗದಾಗ ಧರ್ಮದ ಕಾಲಕ್ಕೆ 4 ಇದ್ದು. ಹೌದಪ್ಪ ಹೌದು. ಧರ್ಮದ ಕಾಲ 4 ಇದ್ದು. ಕೃತಾಯುಗ ಮುಗಿತು, ತ್ರೇತಾಯುಗ ಬತ್ತು ಒಂದು ಕಾಲ
ಕಾಲ ಕಡಿಮೆ ಆಯ್ತು ಪುಣ್ಯಾತ್ಮರ ಧರ್ಮದು. ಮೂರೇ ಕಾಲು ಉಳುದು. ಮೂರೇ ಕಾಲ ಉಳಿದು. ಹೌದ್. ತ್ರೇತಾಯುಗ ಮುಗಿತು, ದ್ವಾಪರ ಯುಗ ಬತ್ತು, ಮತ್ತು ಒಂದು ಕಾಲ ಕಡಿಮೆ ಆಯ್ತು. ಎರಡೇ ಕಾಲು ಉಳುದು. ಎರಡೇ ಕಾಲ ಉಳಿತು. ಹೌದು. ದ್ವಾಪರ ಯುಗ ಮುಗಿತು, ಕಲಿಯುಗ ಬತ್ತು, ಧರ್ಮ ಒಂದೇ ಕಾಲ ಮೇಲೆ ನಿಂತದ. ಇವತ್ತು ಸರ್ಜೋಡಿ ಸಕ್ಕಳ ಹೇಳುದದ ಏನಿಪ್ಪ? ಜಗತ್ತಿನೊಳಗ ಧರ್ಮ ಶ್ರೇಷ್ಠ ಅನ್ನೋರು ಇತ್ತಂದ್ರ ಯುಗಕ್ಕೆ ಒಂದೊಂದು ಕಾಲ ಕಡಿಮೆ ಹಾಕೋತ ಬಂದದಲ್ಲ. ಕಾಲ ಯಾಕೆ ಕಡಿಮೆ ಅದು ಧರ್ಮ ಶ್ರೇಷ್ಠ ಮುಗಿತ್ತಂದ್ರ? ಹೌದಪ್ಪ, ಹೌದು, ಕರೆ ಆಯ್ತು ಮಾತ. ಕಾಲ ನಾಲ್ಕಿದ್ದು. ಹೌದಾ? ಖರೆ ಈಗ ಧರ್ಮ ಒಂದೇ ಕಾಲ ಮೇಲೆ ನಿಂತದ. ಒಂದೇ ಕಾಲ ಮೇಲೆ ಯಾಕೆ ಧರ್ಮ ನಿಂತದ? ಯುಗಕ್ಕೆ ಒಂದೊಂದು ಕಾಲ ಯಾಕೆ ಕಡಿಮೆ ಅದು? ಮುಂದಿನ ಸಂಧಿಗೆ ಹೇಳ್ತಾರಿಪ್ಪ. ಹೇಳ್ತಾರ. ಹೌದ್. ಮುಂದಿನ ಸಂಧಿಗೆ ತಮ್ಮೆಲ್ಲರಿಗೂ ಆನಂದ ಆಗುವಂಗ ಬಹಳ ಚಂದ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ದರೂರು ಗ್ರಾಮಕ್ಕ ಹೌದ್. ಬಹಳ ಹಂಡೆ ಹಾಲು ಕುಡಿದಷ್ಟು ಆನಂದ ಆಗ್ಲಿಕ್ಕತ್ತದ. ಯಾಕಿಪ್ಪ? ಯಾಕಂದ್ರೆ ಇವತ್ತಿನ ದಿವಸ ಹೌದ್. ಬರುವತ್ತು ಸಂದರ್ಭದಾಗ ನಮ್ಮ ಶಶಿಕಾಂತ್ ಗುರುಜಿ ಅವರು ಫೋನ್ ಮಾಡಿದ್ರು. ಏನತ್ರಿಪ್ಪ? ನಿಜವಾಗಲೂ ಇವತ್ತಿನ ದಿವಸ ದರೂರು ಗ್ರಾಮದಾಗ ಹುಟ್ಟಿ ಒಬ್ಬ ಹೋರಾಟಗಾರನ ಮಾಡಿದ್ರಂದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಇಡೀ ದರೂರು ಗ್ರಾಮಕ್ಕೆ ಕೈ ಎತ್ತಿ ನಮಸ್ಕಾರ ಮಾಡುವಂತ ನಮ್ಮಲ್ಲಿ ಹವ್ಯಾಸದ ಬಂಧುಗಳು. ಹೌದಪ್ಪ, ಹೌದು. ಯಾಕಂತ ಕೇಳ್ರಿ, ನಮ್ಮಲ್ಲೇ ಸೇರಿಕಿಲ್ಲ, ನಮ್ಮಲ್ಲೇ ಜಗಳ ಆಗಲಕತ್ತೇವ. ಧರ್ಮ ಎಲ್ಲಿ ಉಳಿದ? ಕೂದಲೇ ಕುತ್ತಿಗೆ ಕೊಯ್ಯುವಂತ ಕಾಲ ಬಂದದ ಪುಣ್ಯಾತ್ಮರಿ. ಏ ಬಂದದಪ್ಪ, ಬಂದದ. ಗಂಡನ ವಿಶ್ವಾಸ ಹೆಂಡತಿಗಿಲ್ಲ, ಹೆಂಡತಿ ವಿಶ್ವಾಸ ಗಂಡನಿಗಿಲ್ಲ, ಮಕ್ಕಳ ವಿಶ್ವಾಸ ಅಪ್ಪನಿಗಿಲ್ಲ, ಅಪ್ಪನ ವಿಶ್ವಾಸ ಮಕ್ಕಳಿಗಿಲ್ಲದಂತ ಕಾಲದೊಳಗೆ ಪುಣ್ಯಾತ್ಮರೇ ಧರ್ಮ ಎಲ್ಲ ನಶಿಸಿ ಹೋಗಿದ್ದು. ಯಾಕೆ ನಾ ಶಶಿಕಾಂತ್ ಗುರುಜಿ ಅವ್ರನ್ನ ನೆನೆಸ್ಬೇಕಾಗಿತ್ತು ಅಂತ ಕೇಳಿದ್ರೆ, 2-3-4-5-6 ದಿವಸದ ಹಿಂದೆ ನಮ್ಮ ಮ್ಯಾಲ, ನಮ್ಮ ಡೊಳ್ಳಿನ ಕಲಾವಿದರ ಮ್ಯಾಲ, ಮುತ್ತೂರು ಕಲಾ ಸಂಘದ ಮ್ಯಾಲ ಒಂದು ಕೇಸ್ ಮಾಡಿದ್ರು. ಏನ್ ಕೇಸ್ ಮಾಡಿದ್ರು ಅಂತ ಕೇಳಿದ್ರೆ, ಮೊನ್ನೆ ಸೊಲ್ಲಾಪುರ ಜಿಲ್ಲಾ, ಸೊಲ್ಲಾಪುರ ತಾಲೂಕ ಅಚ್ಚಗವಿ ಗ್ರಾಮದೊಳಗೆ ಹಾರಿಕೆ ಮಾಡಿದಂತ ಸಂದರ್ಭದಾಗ ಒಬ್ಬ ಪುಣ್ಯಾತ್ಮರು ಬಂದು ಹಿಂದೆ ಬಂದು ಚುನುಮುರಿ ಹಾಕಿದ್ರು. ಚುನುಮುರಿ ಹಾಕಬೇಡ್ರಪ್ಪ, ತಿನ್ನುವ ಅನ್ನದ ಅಂತ ಹೇಳಿದೆ. ಆದ್ರೂ ಕೂಡ ತಿನ್ನುವ ಅನ್ನನ ಹಾಕಿದ್ರು. ಹಾಕುವಂತ ಸಂದರ್ಭದಾಗ ಒಂದು 4-5 ಕಾಲ ಬಸಣ್ಣ ಏನ್ರಿ ಗೌಡ್ರ? ಆ ಚುನುಮುರಿ ಹಾಕಿದಂತ ಸಂದರ್ಭದಾಗ ನಮ್ಮ ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾದವರು, ಪ್ರೆಸ್ ರಿಪೋರ್ಟ್ ಅವರು, ಲೋಕಲ್ ನ್ಯೂಸ್ ಚಾನೆಲ್ ಅದಾವ್ರು ಅದನ್ನ ಎಲ್ಲಾ ಕಡೆ ವೈರಲ್ ಮಾಡ್ಕೋತ ಕಂಪ್ಲೀಟ್ ಮಾಡಿದ್ರು ಪುಣ್ಯಾತ್ಮರಿ. ಹೌದಿಪ್ಪ, ಹೌದು. ಒಂದು ಹಾರುಗೇರಿ ಸ್ಟೇಷನ್, ಇನ್ನೊಂದು ಅತನಿ ಸ್ಟೇಷನ್, ಇನ್ನೊಂದು ಜಮಖಂಡಿ ಸ್ಟೇಷನ್, 3 ಸ್ಟೇಷನ್ ಅದೊಳಗ 3 ಸ್ಟೇಷನ್ದೊಳಗ ಇವರು ಎಲ್ಲಾ ಕಲಾವಿದರು ಕೂಡಿಕೊಂಡು ತಿನ್ನುವಣ್ಣ ಕಾಲಾಗ ಹಾಕಿ ತುಳಿಲಾಕತ್ಯಾರ ಅಂತ ಹೇಳಿ ಒಂದು ಹಿಂಗ ಪ್ರೆಸ್ ಇದು ನ್ಯೂಸ್ ಮಾಡಿ ಎಲ್ಲಾ ಕಡೆ ಬಿಟ್ರು. ಹೌದು. ಬಿಟ್ಟಂತ ಸಂದರ್ಭದಾಗ ನಿಮ್ಮ ಊರಿನ ಹೆಮ್ಮೆಯ ಮಗನಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರು ಒಂದೇ ಒಂದು ಮಾತ, ಗುರುಜಿ ಅವರು ಹಿಂಗಾಗ್ಯದ ಮತ್ತೆ ನಿಮ್ಮ ಗಮನಕ್ಕೆ ತಂದಾರತ್ತೆ ನಾನು ಹೇಳ್ದೆ. ನನ್ನ ಗಮನಕ್ಕೆ ಬಂದದಪ್ಪ. ನಾ ಎಲ್ಲಾರ್ಗಿ ಒಂದೇ ಒಂದು ಮಾತು ಕೇಳ್ತೀನಿ. ನೀವು ತಿನ್ನುವಂತ ಅನ್ನ ನಿಮ್ಮ ಮನಸಾಪೂರ್ವಕ ಹೇಳ್ರಿ, ಚುನುಮುರಿ ನೀವು ಹಾಕಿಸ್ಕೊಂಡ್ರಿ ಇಲ್ಲ. ಇದೇ ಅತನಿ ಪೊಲೀಸ್ ಸ್ಟೇಷನ್ ನಮ್ಮ ಉಪ್ಪಾರ ಸಾಹೇಬ್ರಿಗೆ ಒಂದೇ ಒಂದು ಮಾತು ಹೇಳಿದ್ರ, ಸಾಹೇಬ್ರ ಅವ್ರದ್ದು ಏನೋ ತಪ್ಪಿಲ್ಲ, ಅವ್ರದ್ದು ಏನು ಒಂದೇ ಒಂದು ವಿನಂತಿ ಐತೆ ಅಂತ ಕೇಳಿದ್ರ, ತಿನ್ನುವಣ್ಣ ಕಾಲ ಹಾಕಿ ತುಳಿದು ಅವ್ರ ಅಪಪ್ರಚಾರ ಮಾಡ್ಲಾಕತ್ತಿಲ್ಲ. ನೀವು ಕೇಸ್ ಮಾಡೋದಕ್ಕರೆ ಇತ್ತಂದ್ರ ಮದುವೆ ಆಗುವಂತ ಸಂದರ್ಭದಾಗ ಅಕ್ಕಿ ಕಾಳು ತಲೆ ಮೇಲೆ ಹಾಕ್ತಾರೆ, ಮತ್ತೆ ಅಕ್ಕಿ ಕಾಳನ್ನು ಕಾಲ ಹಾಕಿ ತುಳಿತಾರೆ, ಅವ್ರ ಮೇಲೂ ಕೇಸ್ ಮಾಡಿರ್ತಾರೆ. ನೀವು ಮೂರನೇ ಶಶಿಕಾಂತ್ ಗುರುಜಿ ಅವರು ಒಂದೇ ಒಂದು ಫೋನ್ ಮಾಡಿ ಹೇಳಿದ್ರು ಪುಣ್ಯಾತ್ಮರಿ. ಹೌದಪ್ಪ, ಹೌದು. ಅಂತ ಪುಣ್ಯ ಕ್ಷೇತ್ರ ಈ ಶಶಿಕಾಂತ್ ಗುರುಜಿ ಅವರು, ನಿಮ್ಮ ಊರಿನ ಹೆಮ್ಮೆಯ ಮಗನಾಗಿರ್ತಕ್ಕಂತ ಶಶಿಕಾಂತ್ ಗುರುಜಿ ಅವರಿಗೆ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಅವರನ್ನು ಇನ್ನೊಂದು ಅರ್ಧ ತಾಸಿನಾಗ ಬರ್ತೀವಿ, ಒಂದ್ 2 ಮಾತುಗಳನ್ನು ಮಾತಾಡ್ತು ಅಂತ ಹೇಳ್ಯಾರಿಪ್ಪ. ಅಂತ ಒಬ್ಬ ಹೋರಾಟಗಾರನ ಕೊಡುಗೆಯಾಗಿ ಕೊಟ್ಟಿದ್ರಿ. ಅಂತ ಹೋರಾಟಗಾರನ ಒಬ್ಬ ದಾನವಾಗಿ ಕೊಟ್ಟಿದ್ರಿ. ಎಲ್ಲಿ ಅದ ಕೇಸ ಮಾಡೋದು ಇದು ಮಾಡೋದು ಸಾಮಾನ್ಯ ಇರ್ತಿರ್ತಾವ, ಅದನ್ನ ಮಾಡಿದ ಉಪಕಾರ ಹೇಳ್ಬೇಕಂತ ಈ ಮಾತು ಹೇಳಿದಾಗ್ಯದ. ಅದಕ್ಕೆ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕ ಕೂತು ಕೇಳಿ. ಅದಕ್ಕೆ ಜಗತ್ತದೊಳಗ ದಾನ ಶ್ರೇಷ್ಠ ಅದ ಇವತ್ತು ನಮ್ಮ ವಾದದ. ಒಂದು 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಸಕ್ಕಳ ಇದ್ರ ಪಾಳಿ ಹೋಗ್ತದ. ಮುಂದಿನ ಸಂಧಿ ವಿಷಯಗಳು ಹೆಂಗ್ಯಾಂಗ ಬರ್ತಾವ, ಹೆಂಗ್ಯಾಂಗ ಮಾತಾಡ್ಬೇಕು, ಹೆಂಗ್ಯಾಂಗಿಲ್ಲ ಅಂತಕ್ಕಂಥ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಮಾಡ್ತಾ ಸಭೆ ಎಲ್ಲ ಶಾಂತತೆಯನ್ನು ಕಾಪಾಡ್ಬೇಕ ತಮ್ಮಲ್ಲಿ ಒಂದು ವಿನಂತಿ.